ಇನ್ನು 2026 ಹೊಸ ವರ್ಷದ ಸ್ವಾಗತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಾಚರಣೆಗೆ ವಿಶ್ವದಾದ್ಯಂತ ಭರ್ಜರಿ ತಯಾರಿ ನಡೀತಾ ಇದೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ಸೆಲೆಬ್ರೇಷನ್ ಹಬ್ ಬೆಂಗಳೂರು. ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬಂದು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಜನ ಕಾತರರಾಗಿದ್ದಾರೆ. ಹೊಸ ವರ್ಷಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಎಲ್ಲ ರೀತಿ ಬಂದೋಬಸ್ತಿಗೆ ರೆಡಿ ಆಗಿದ್ದಾರೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಪ್ರಮುಖವಾಗಿ ಈ ಒಂದು ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲೇ ಈ ಸೆಲೆಬ್ರೇಷನ್ ಇರುವಂಥದ್ದು. ಅಥವಾ ಕೆಲವೊಂದು ಭಾಗಗಳಲ್ಲಿ ಒಂದು ಸ್ವಲ್ಪ ಕೋರಮಂಗಲ ಇಲ್ಲೆಲ್ಲೂ ಕೂಡ ನೋಡ್ತೀವಿ, ಬೆಲ್ ರೋಡು ಇವೆಲ್ಲ ಭಾಗಗಳಲ್ಲಿ ಕೆಲವೊಂದಷ್ಟು ಸೆಲೆಬ್ರೇಷನ್ಸ್ ಪಾಯಿಂಟ್ಸ್ ಇರುತ್ತೆ. ಬಟ್ ಹೆಚ್ಚು ಕಾಣುವಂಥದ್ದು ಇದೇ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಜಮಾವಣೆಗೊಳ್ತಾರೆ. ಹಾಗಾಗಿ ಪೊಲೀಸರು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಭದ್ರತೆಗೆ ಅಂಥೇಳಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಹಾಗೆ ಕೆಲವೊಂದಷ್ಟು ರೂಟ್ ಮ್ಯಾಪ್ಗಳನ್ನು ಮಾಡಿದ್ದಾರೆ. ಟ್ರಾಫಿಕ್ ಡೈವರ್ಷನ್ಸ್ ಆಗಿರುತ್ತೆ ಇವತ್ತು. ಜೊತೆಗೆ ಮೆಟ್ರೋ ಸಂಚಾರ MG ರೋಡ್ನಲ್ಲಿ 10 ಗಂಟೆಯ ನಂತರ ಕ್ಲೋಸ್ ಇರುತ್ತೆ. ಅಂದರೆ MG ರೋಡ್ ಮಾತ್ರ, ಅಕ್ಕಪಕ್ಕ ಎಲ್ಲವೂ ಕೂಡ ಸಂಚಾರ ಇರುತ್ತೆ. ಹಾಗೆ ಕುಡಿದು ವಾಹನ ಏನಾದರೂ ಚಲಾಯಿಸಿದ್ರೆ ಜೋಕೆ. ಯಾಕಂದರೆ 166 ಕಡೆ ಪಾಯಿಂಟ್ಗಳಿವೆ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡೋದಕ್ಕೆ. ನೀವೇನಾದರೂ ಕುಡಿದು ವಾಹನ ಚಲಾಯಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದಂಡಂ ದಶಗುಣಂ, ಒಂದು ಫೈನ್ ಹಾಕೋದ್ರ ಜೊತೆಗೆ ನಿಮ್ಮ ವಾಹನ ಕೂಡ ಸೀಸ್ ಆಗುತ್ತೆ. ಹಾಗಂತ ನಾನು ಗಾಡಿ ತೊಗೊಂಡು ಹೋಗ್ತೀನಿ, ಅವ್ರು ಹಿಡಿತಾರೆ, ಸೀಸ್ ಆಗುತ್ತೆ, ಆಮೇಲೆ ಬಂದು ಬೇಕಾದ್ರೆ ನಾನು ಬಿಡಿಸ್ಕೊತೀನಿ, ಅವರೇ ನನ್ನ ಮನೆಗೆ ಡ್ರಾಪ್ ಮಾಡ್ತಾರೆ ಅಂತ ಏನಾದರೂ ನೀವು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಭ್ರಮೆ. ಯಾಕಂದರೆ ಈ ಸರಿ ಏನು ನಿಮ್ಮನ್ನು ನೀವು ಕುಡಿದಿದ್ದೀರಿ, ಪಾಪ ಬನ್ನಿ ನಿಮ್ಮನ್ನು ಮನೆ ತನಕ ಬಿಟ್ಟು ಬರ್ತೀವಿ ಅನ್ನುವಂಥ ಒಂದು ಆತಿಥ್ಯ ಖಂಡಿತವಾಗ್ಲೂ ಪೊಲೀಸರು ಕೊಡಲ್ಲ. ನೀವಾಗೆ ಯಾವುದಾದ್ರು ಕ್ಯಾಬ್ ಬುಕ್ ಮಾಡ್ಕೋಬೇಕು, ಆಟೋ ಬುಕ್ ಮಾಡ್ಕೋಬೇಕು, ಇಲ್ಲ BMTC ಇರುತ್ತೆ. ಆದರೆ ಯಾವುದೇ ರೀತಿಯಾದಂಥ ದಾಂಧಲೆ ಮಾಡ್ದಲೇ ಸೈಲೆಂಟಾಗಿ ಬಂದು ಸೆಲೆಬ್ರೇಷನ್ ಮಾಡ್ಕೊಂಡು ಸೈಲೆಂಟಾಗಿ ಮನೆಗೆ ಹೋಗಬೇಕು. ಅದೇನಾದರೂ ಬಿಟ್ಟು ನೀವು ಬಾಲ ತೆಗಿತೀನಿ, ಕಿತಾಪತಿ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ದಂಡಂ ದಶಗುಣಂ. ಪೊಲೀಸರು ಕೂಡ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಬಂದೋಬಸ್ತನ್ನು ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ. ಎಸ್, ಏನಾದರೂ ಕುಡಿದು ತೂರಾಡಿದ್ರೆ ಪೊಲೀಸರು ನಿಮ್ಮನ್ನು ಡ್ರಾಪ್ ಮಾಡಲ್ಲ. ಡ್ರಾಪ್ ಮಾಡ್ತಾರೆ ಅಂಥೇಳಿ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಆಗುತ್ತೆ. ಕ್ಯಾಬ್ ಪಾರ್ಕಿಂಗ್ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೀವು ಕ್ಯಾಬ್ ನೀವು ಇರೋ ಜಾಗಕ್ಕೆ ಕ್ಯಾಬ್ ಬರುತ್ತೆ, ಆಟೋ ಬರುತ್ತೆ, ಹತ್ತಿಸ್ಕೊಂಡು ಹೋಗುತ್ತೆ ಅಂತ ಅನ್ಕೋಬೇಡಿ. ಅಲ್ಲಲ್ಲಿ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಅಲ್ಲಿಗೆ ನೀವು ಹೋಗಿ ಖಂಡಿತವಾಗ್ಲೂ ನಿಮಗೆ ಕ್ಯಾಬ್ ಸಿಗುತ್ತೆ, ಆಟೋಗಳು ಸಿಗುತ್ತೆ, ಅದನ್ನು ಹತ್ಕೊಂಡು ನೀವು ನೀಟಾಗಿ ಮನೆಗೆ ಹೋಗ್ಬೋದು. ಅದನ್ನು ಬಿಟ್ಟು ನಾವು ದಾರಿ ಮಧ್ಯದಲ್ಲಿ ಬಿದ್ದಿರ್ತೀವಿ ಅಥವಾ ನಾವು ಗಲಾಟೆ ಮಾಡ್ತೀವಿ, ಜನ ಬಂದು ಅಥವಾ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಒದೆಗಳು ಬೀಳುತ್ತೆ ಪೊಲೀಸರಿಂದ. ಆಗ ನೋಡಿ, ಕೆಲವೊಂದಷ್ಟು ಟೆಂಟ್ಗಳನ್ನು ಕೂಡ ಅಲ್ಲಲ್ಲಿ ಮಾಡಿದ್ದಾರೆ. ತೀರಾ ಜಾಸ್ತಿಯಾಗಿ ಕೆಲವೊಂದಷ್ಟು ಜನ ನಿತ್ರಾಣಗೊಂಡ್ಬಿಟ್ರೆ, ಅವ್ರಿಗೇನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅಂಥವ್ರಿಗೆ ಮಾತ್ರ ಈ ಥರದ್ದು ಒಂದಷ್ಟು ಫಸ್ಟ್ ಏಡ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿರೋದು. ಅದು ಬಿಟ್ಬಿಟ್ಟು ನೀವು ಕುಡ್ಕೊಂಡು ತೂರಾಡ್ಕೊಂಡು ನಾನು ಇಲ್ಲಿ ಬಂದು ಆರಾಮಾಗಿ ಮಲಗಿ ಎದ್ದೋಯ್ತೀನಿ ಅಂತ ಹೇಳಿದ್ರೆ ನಿಮಗೆ ಅವಕಾಶ ಇರೋದಿಲ್ಲ. ಇದಿರುವಂಥದ್ದು ಏನಾದರೂ ಒಂದು ಅಹಿತಕರ ಘಟನೆ ಆಗಿ ಅಲ್ಲಿ ಯಾರಿಗಾದ್ರೂ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ತಕ್ಷಣಕ್ಕೆ ಅವ್ರಿಗೆ ಫಸ್ಟ್ ಏಡ್ ಕೊಡೋದಕ್ಕೆ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸೋದಕ್ಕೆ ಅಂಥೇಳಿ ಜಾಗ ಮಾಡಿರುವಂಥದ್ದು. ಸೊ ಹಾಗಾಗಿ ನೀವು ಸೆಲೆಬ್ರೇಟ್ ಮಾಡಿ, ಸೆಲೆಬ್ರೇಷನ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಬಟ್ ನಿಮ್ಮ ಹದ್ದು ಮೀರಿ ಯಾರೂ ಕೂಡ ವರ್ತನೆ ಮಾಡಬೇಡಿ. ಪೊಲೀಸರು ಕೂಡ ಇದ್ದಾರೆ, ಜನಸಾಮಾನ್ಯರು ಬೇರೆಯವರು ಕೂಡ ಇರ್ತಾರೆ. ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡ್ದಲೆ ನಿಮ್ಮ ಸೆಲೆಬ್ರೇಷನ್ಸನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ನೀವು ಇವತ್ತು ರಾತ್ರಿ MG ರೋಡ್ ಮೆಟ್ರೋ ಸ್ಟೇಷನ್ ಬಂದಾಗಿರುತ್ತೆ 10 ಗಂಟೆಯಿಂದ. ಎಂಟ್ರಿ ಎಕ್ಸಿಟ್ ಎರಡೂ ಇರಲ್ಲ. MG ರೋಡಲ್ಲಿ ಮಾತ್ರ, MG ರೋಡ್ನ ಜಂಕ್ಷನ್ ಏನಿದೆಯಲ್ಲ ಆ ಒಂದು ಮೆಟ್ರೋ ಸ್ಟೇಷನ್ ಅದು ಮಾತ್ರ ಕ್ಲೋಸ್ ಇರುತ್ತೆ. ಯಾಕೆಂದರೆ ಹೆಚ್ಚಿನ ಜನ ಸೇರ್ತಾರೆ. ಹಾಗಾಗಿ ನಿಮಗೆ ಟ್ರಿನಿಟಿ ಮತ್ತು ಕಬ್ಬನ್ ಪಾರ್ಕ್ ಆ ಕಡೆ ಮತ್ತು ಈ ಕಡೆ ನೆಕ್ಸ್ಟ್ ಸ್ಟಾಪ್ಗಳೇನಿದೆಯಲ್ಲ MG ರೋಡ್ ಬಿಟ್ಟು ನೆಕ್ಸ್ಟ್ ಟ್ರಿನಿಟಿ ಅಥವಾ MG ರೋಡ್ಗಿಂತ ಮುಂಚೆ ಬರುವಂಥ ಕಬ್ಬನ್ ಪಾರ್ಕ್, ಇಲ್ಲಿ ನಿಮಗೆ ಮೆಟ್ರೋ ಆರಾಮವಾಗಿ ಓಡಾಡ್ತಾ ಇರುತ್ತೆ. ಮಧ್ಯರಾತ್ರಿವರೆಗೂ ಕೂಡ ನಿಮಗೆ ಸಂಚಾರಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ನೀವು MG ರೋಡಿಗೆ ಬರಬೇಕು ಅಂತ ಹೇಳಿದ್ರೆ ಕಬ್ಬನ್ ಪಾರ್ಕು ಅಥವಾ ಟ್ರಿನಿಟಿ ಸರ್ಕಲ್ನಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಬರಬೇಕಾಗತ್ತೆ. ಸೊ ಹೀಗೆ MG ರಸ್ತೆಯನ್ನು ಮಾತ್ರ ಬಂದ್ ಮಾಡ್ತಾರೆ. ಟ್ರೈನ್ ಪಾಸ್ ಆಗುತ್ತೆ, ಬಟ್ ಇಲ್ಲಿ ಸ್ಟಾಪ್ ಇರೋದಿಲ್ಲ. ಬ್ರಿಗೇಡ್ ರೋಡ್ ಬಳಿ ನಾವು ಪ್ರತಿನಿಧಿ ಪ್ರಜ್ವಲ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರಜ್ವಲ್, ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಹೊಸ ವರ್ಷಾಚರಣೆಗೆ. ಜನ ಕೂಡ ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಬರೋದಕ್ಕೂ ಕೂಡ ಆರಂಭ ಮಾಡಿರ್ತಾರೆ. ಇನ್ನೇನು ಸಂಜೆ ಆಗ್ತಾ ಇದ್ದಂಗೆ ಪೀಕ್ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ಯಾವ ರೀತಿಯಾಗಿ ಸನ್ನದ್ಧರಾಗಿದ್ದಾರೆ, ಹಾಗೆ ಒಂದು ಮಾಕ್ ಡ್ರಿಲ್ ಮಾಡುವಂಥದ್ದು, ಅಲ್ಲಲ್ಲಿ ಜನ ಪೊಲೀಸರೆಲ್ಲರೂ ಕೂಡ ಓಡಾಡಿ ಯಾವ್ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು, ಈಗ ಏನೇನು ನಡೀತಾ ಇದೆ ಈಗ ಸದ್ಯಕ್ಕೆ ಅಲ್ಲಿ ಪ್ರಜ್ವಲ್? ರೆಹಮಾನ್, ನಿನ್ನೆ ಸಂಜೆ ತನಕನೂ ಪೊಲೀಸರು ಅವರ ಸಂಪೂರ್ಣವಾದಂಥ ಒಂದು ಭದ್ರತೆಯ ಪರಿಶೀಲನೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವತ್ತಿನ ದಿನ 31ನೇ ತಾರೀಕು ಏನಿದೆ, ಇದು ಒಂಥರ ತುಂಬ ಲಾಂಗ್ ಡೇ ಅಂತ ಹೇಳ್ಬೋದು. ಯಾಕಂತಂದರೆ ಬೆಳಗ್ಗೆಯಿಂದ ಅವರು ಪ್ರಿಪ್ರೇಷನ್ಗಳನ್ನು ಶುರು ಮಾಡ್ಕೊಂಡ್ರು. ಈ ದಿನ ಅವರಿಗೆ ಮುಕ್ತಾಯ ಆಗೋಂಥದ್ದು ಬೆಳಗಿನ ಜಾವ ಒಂದು 2:30-3 ಗಂಟೆ ನಂತರನೇ. ಯಾಕಂದರೆ ಇಲ್ಲಿಗೆ ಬಂದಂಥ ಎಲ್ಲ ಜನರು ಪೀಸ್ಫುಲ್ ಆಗಿ ಅವ್ರು ವಾಪಸ್ ಮನೆಗೆ ಹೋಗೋ ತನಕ ಪೊಲೀಸರ ದಿನ ಮುಗಿಯೋದಿಲ್ಲ. ಈಗ ಸದ್ಯಕ್ಕೆ ನಾವು ಚರ್ಚ್ ಸ್ಟ್ರೀಟ್ನಲ್ಲಿದ್ದೀವಿ. ಈ ಚರ್ಚ್ ಸ್ಟ್ರೀಟ್ನಲ್ಲಿ ಒಂದು ವಿಶೇಷ ಏನಂತ ಅಂದರೆ, ಈ ಬಾರಿ ಚರ್ಚ್ ಸ್ಟ್ರೀಟ್ನಲ್ಲಿ ಯಾವೆಲ್ಲ ಪಬ್
ಪಬ್ಬು ಅಥವಾ ಮತ್ತೆ ರೆಸ್ಟೋರೆಂಟ್ಗಳೇನಿದಾವೆ ಅಲ್ಲಿಗೆ ಯಾರೆಲ್ಲ ಕಸ್ಟಮರ್ಸ್ಗಳ ಬುಕ್ಕಿಂಗನ್ನು ಮಾಡ್ಕೊಂಡಿದ್ದಾರೆ ಅವ್ರುಗಳನ್ನ ಹೊರತುಪಡಿಸಿ ಸಾರ್ವಜನಿಕರು ಏನು ಬ್ರಿಗೇಡ್ ರೋಡ್ MG ರಸ್ತೆಗೆ ಬರ್ತಾರೆ ಅವ್ರಿಗೆ ಯಾರಿಗೂ ಸಹಿತ ಇಲ್ಲಿಗೆ ಎಂಟ್ರಿಯನ್ನು ಕೊಡೋದಿಲ್ಲ. ಯಾಕಂತಂದರೆ ಇಲ್ಲಿ ರಸ್ತೆ ಸಾಕಷ್ಟು ಚಿಕ್ಕದಾಗಿದೆ. ಇಲ್ಲಿ ಏನಾದರೂ ಆ ಬ್ರಿಗೇಡ್ ರಸ್ತೆಯಲ್ಲಿ ಸೇರ್ಕೊಳ್ಳೋಷ್ಟು ಜನರು ಏನಾದರೂ ಸೇರ್ಕೊಂಡಿದ್ದೇ ಆಯಿತು ಅಂತ ಅಂದರೆ ಅವರಿಗೆ ಇಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಹೀಗಾಗಿ ಪೊಲೀಸರು ಯಾವುದೇ ಸಾರ್ವಜನಿಕರನ್ನ ಬುಕ್ಕಿಂಗನ್ನು ಹೊರತುಪಡಿಸಿದವ್ರನ್ನೇ ಎಂಟ್ರಿಯನ್ನು ಕೊಡಲ್ಲ. ಮತ್ತು ಈಗ ನಾವು MG ರಸ್ತೆಯಿಂದ ಮೆಟ್ರೋ ನಿಲ್ದಾಣದಿಂದ ಹೊರಬರುವಂಥ ಜಾಗದಲ್ಲಿ ಏನಿದ್ದೀವಿ, ಈ ಒಂದು ಮೆಟ್ರೋ ನಿಲ್ದಾಣದ ಎಂಟ್ರಿ ಮತ್ತು ಎಕ್ಸಿಟ್ ಜೊತೆಗೆ ಇಲ್ಲಿ ಸ್ಟಾಪ್ ಎಲ್ಲವನ್ನು ಸಹಿತ ಬಂದ್ ಮಾಡಲಾಗುತ್ತೆ ರಾತ್ರಿ ಒಂದು 8-9 ಗಂಟೆ ನಂತರದಲ್ಲಿ. ಯಾಕಂತಂದರೆ ಒಂದೇ ಸಲ ಫ್ಲೋಟಿಂಗ್ ಹೆಚ್ಚಾದರೆ ಇಲ್ಲಿ ಜನರು ನುಗ್ತಾರೆ, ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಏನು ಪೊಲೀಸರ ಒಂದು ಭದ್ರತೆಯ ಪ್ಲಾನ್ಗಳೇನಿದ್ದಾವೆ ಆ ಪ್ಲಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಮತ್ತು ಮೆಟ್ರೋ ನಿಲ್ದಾಣದ ಹೊರಭಾಗದಲ್ಲಿ HS ಸ್ಟ್ರೀಟ್ನಲ್ಲಿ ಒಂದು ಸೇಫ್ಟಿ ವುಮೆನ್ ಹೆಲ್ಪ್ ಡೆಸ್ಕನ್ನು ಸಹಿತ ಹಾಕಿದ್ದಾರೆ. ಅಂದರೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಇಲ್ಲಿರುವಂಥ ವುಮೆನ್ ಹೆಲ್ಪ್ ಡೆಸ್ಕ್ಗೆ ಬರ್ಬೋದು, ಇಲ್ಲಿರುವಂಥ ಅಧಿಕಾರಿಗಳ ಸಂಪರ್ಕವನ್ನು ಮಾಡ್ಬೋದು. ಮತ್ತು ಈ ಅಧಿಕಾರಿಗಳ ಹತ್ರ ಅವರಿಗೆ ಬೇಕಾದ ಸಹಾಯವನ್ನು ಪಡೆದುಕೊಳ್ಬೋದು. ಮೆಡಿಕಲ್ ಹೆಲ್ಪ್ ಆಗಿರ್ಬೋದು ಅಥವಾ ಕ್ಯಾಬಿನ ವ್ಯವಸ್ಥೆಗಳಿಗೆ ಸಹಾಯವನ್ನು ಪಡ್ಕೊಳ್ಳೋವಂಥದ್ದಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕಿರುಕುಳಗಳಾದಂಥ ಸಂದರ್ಭದಲ್ಲಿ ಅವರಿಂದ ಭದ್ರತೆ ಸಹಾಯವನ್ನು ಪಡ್ಕೊಳ್ಳೋದಂಥದ್ದಾಗಿರ್ಬೋದು. ಮತ್ತು ಸಾಕಷ್ಟು ಕಡೆ QR ಕೋಡ್ಗಳನ್ನು ಪೊಲೀಸರು ಹಾಕಿದ್ದಾರೆ. ಮತ್ತು ಈ ಕ್ಷಣದಲ್ಲಿ ಪೊಲೀಸರು ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡ್ತಿದ್ದಾರೆ. ಅಂದರೆ ಅವಶ್ಯಕತೆ ಇಲ್ಲ. ಈಗ ಬೆಳಗ್ಗೆ ಸುಮಾರು ಮಧ್ಯಾಹ್ನ ಒಂದು 1 ಗಂಟೆ 2 ಗಂಟೆ ತನಕಲೂ ಇಲ್ಲಿ ಭದ್ರತೆಯ ಹೆಚ್ಚಿನ ಅವಶ್ಯಕತೆಗಳಿಲ್ಲ. ಪ್ರಿಕಾಷನರಿ ಮೆಜರ್ಸ್ಗಳನ್ನು ಏನೆಲ್ಲ ಮಾಡಬೇಕು ಅದನ್ನೆಲ್ಲದನ್ನು ಮಾಡಲಾಗಿದೆ. ಈಗ ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಪೊಲೀಸ್ ಆಯುಕ್ತರು ಸಹಿತ ಅಂದರೆ 8 ಗಂಟೆ ಸುಮಾರಿಗೆ ಬಂದಿದ್ರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಸಹಿತ. ಯಾಕಂತಂದರೆ ಕತ್ತಲೆ ಸಮಯದಲ್ಲಿ ಇಲ್ಲಿ ಹಾಕಿರುವಂಥ ಫೋಕಸ್ ಲೈಟ್ಗಳಾಗ್ಬೋದು, CCTVಗಳಾಗ್ಬೋದು, ಮತ್ತು ಪೊಲೀಸರು ನಿರ್ದೇಶನಗಳನ್ನ ಕೊಡಲಿಕ್ಕೆ ಹಾಕಿರುವಂಥ ಸ್ಪೀಕರ್ಗಳಾಗ್ಬೋದು, ಇವೆಲ್ಲ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತವೆ ಮತ್ತು ಪೊಲೀಸರು ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ನಿನ್ನೆ ರಾತ್ರಿ 8 ಗಂಟೆಯಲ್ಲಿ ಬಂದು ಭೇಟಿಯನ್ನು ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಈ ಕ್ಷಣದಲ್ಲಿ ಒಂದಷ್ಟು ಮಿನಿಮಮ್ ಫೋರ್ಸ್ ಇದೆ, ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರನೇ. ಸಂಜೆ ಒಂದು 4 ಗಂಟೆ ನಂತರದಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿಕೊಳ್ತಾರೆ. 4-5 ಗಂಟೆಯಿಂದ ಪೊಲೀಸರ ಭದ್ರತೆ ಹೆಚ್ಚಾಗುತ್ತೆ. 4-5 ಗಂಟೆಯಿಂದ ಬೆಳಗಿನ ಜಾವ ಒಂದು 3-4 ಗಂಟೆ ತನಕಲ್ಲೂ ಜನರೆಲ್ಲರನ್ನೂ ಸಹಿತ ಇಲ್ಲಿಂದ ಡಿಸ್ಪೋಸ್ ಮಾಡಿಸೋ ತನಕಲ್ಲೂ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೊಡ್ತಾರೆ. ರೇಮನ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ಹೊಸ ವರ್ಷಾಚರಣೆಗೆ ಸಿದ್ಧತೆಗಳು ಭರ್ಜರಿಯಾಗಿ ಬೆಂಗಳೂರಿನಲ್ಲಿ ನಡೀತಾ ಇವೆ. ಅಟ್ ದ ಸೇಮ್ ಟೈಮ್ MG ರೋಡ್ ಮೆಟ್ರೋ ನಿಲ್ದಾಣ ಮಾತ್ರ 10 ಗಂಟೆಯಿಂದ ಬಂದ್ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ನೇರಳೆ ಮತ್ತೆ ಹಸಿರು ಮತ್ತು ಹಳದಿ ಮಾರ್ಗಗಳಲ್ಲಿ ಸಮಯವನ್ನು ವಿಸ್ತರಣೆ ಮಾಡಿದ್ದಾರೆ. ರಾತ್ರಿ 1:30 ಕೂಡ ಬೊಮ್ಮಸಂದ್ರ ಟು RV ರಸ್ತೆ ಟ್ರೈನ್ ಓಡಾಡುತ್ತೆ. ರಾತ್ರಿ 1:45 ಬೈಯಪ್ಪನಹಳ್ಳಿಯಿಂದ ಕೆಂಗೇರಿಗೆ ಕೊನೆಯ ಮೆಟ್ರೋ ಇರುತ್ತೆ. ರಾತ್ರಿ 2 ಗಂಟೆಗೆ ಕೆಂಗೇರಿಯಿಂದ ಬೈಯಪ್ಪನಹಳ್ಳಿಗೆ ಒಂದು ಮೆಟ್ರೋ ಇದೆ. ಸೊ ಇದು ಟೈಮಿಂಗ್ಸ್ ಇವತ್ತಿಗೆ. ರಾತ್ರಿ 2 ಗಂಟೆಗೆ ಮೆಜೆಸ್ಟಿಕ್ ಇಂದ ನಾಗಸಂದ್ರಕ್ಕೆ ಹೋಗೋದಕ್ಕೂ ಕೂಡ ಕೊನೆಯ ಮೆಟ್ರೋ. ರಾತ್ರಿ 2 ಗಂಟೆಗೆ ನಾಗಸಂದ್ರದಿಂದನೂ ಕೂಡ ಹೋಗೋದಕ್ಕೆ ನಿಮಗೆ ಮೆಟ್ರೋ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಅಂದರೆ ಹೊಸ ವರ್ಷಾಚರಣೆಗಾಗಿ ಮೆಟ್ರೋ ಸಂಚಾರದ ಅವಧಿಯನ್ನು ವಿಸ್ತರಣೆ ಮಾಡಿರುವಂಥದ್ದು. MG ರಸ್ತೆ ಬಂದನ್ನ ಹೊರತುಪಡಿಸಿ 10 ಗಂಟೆಗೆ ಅದು ಬಂದಾಗುತ್ತೆ, ಕ್ಲೋಸ್ ಆಗುತ್ತೆ ಅನ್ನುವಂಥದ್ದೊಂದು ಬಿಟ್ಟರೆ ಅಕ್ಕಪಕ್ಕದ ಎಲ್ಲ ಮಾರ್ಗಗಳು ಕೂಡ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸುತ್ತೆ. ರಾತ್ರಿ 11 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸೋದಕ್ಕೆ ಈಗಾಗಲೇ ಸೂಚನೆಗಳು ಕೊಟ್ಟಿದ್ದಾರೆ. ಹಸಿರು ನೇರಳೆ ಮಾರ್ಗದಲ್ಲಿ, ಹಳದಿ ಮಾರ್ಗದಲ್ಲಿ 15 ನಿಮಿಷಕ್ಕೊಂದು ಮೆಟ್ರೋ ಸಂಚಾರ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇದೆ. ರಾತ್ರಿ 11 ಗಂಟೆ ನಂತರ ಕೌಂಟರ್ನಲ್ಲಿ ಟಿಕೆಟ್ ಸಿಗೋದಿಲ್ಲ. ಇದನ್ನು ನೋಡ್ಕೊಳ್ಳಿ. QR ಕೋಡನ್ನು ಬಳಸಿ ನೀವು ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಯಾರು ಅಲ್ಲಿ ಸ್ಟಾಫ್ ಇರೋದಿಲ್ಲ ನಿಮಗೆ ಗೈಡ್ ಮಾಡೋದಕ್ಕೆ ಅಥವಾ ನಿಮಗೆ ಟಿಕೆಟ್ ತೊಗೊಳೋದಕ್ಕೆ ಅಂಥೇಳಿ. ಅದನ್ನು ಹೊರತುಪಡಿಸಿದ್ರೆ ನೀವು ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೋದು ಅಥವಾ QR ಕೋಡನ್ನು ಬಳಸಿ ನೀವು ಟಿಕೆಟನ್ನು ಬುಕ್ ಮಾಡ್ಕೋಬಹುದಾಗತ್ತೆ. 11 ಗಂಟೆಯಿಂದ 8 ನಿಮಿಷಕ್ಕೊಂದು ಮೆಟ್ರೋ ಸಂಚಾರ ಮಾಡುತ್ತೆ. ಸೊ BMTC ಬಸ್ಗಳ ಸಂಚಾರ ಅವಧಿಯನ್ನು ಕೂಡ ವಿಸ್ತರಿಸಿದ್ದಾರೆ. ತಡರಾತ್ರಿವರೆಗೂ ಕೂಡ BMTC ಬಸ್ಗಳು ಸಂಚಾರ ನಡೆಸುತ್ತೆ. ತಡರಾತ್ರಿ 2 ಗಂಟೆವರೆಗೂ ಕೂಡ ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಅಲ್ಲಲ್ಲಿ ಸುತ್ತಮುತ್ತ ಬಸ್ಗಳು ಬರುತ್ತೆ. ನೀವು ಹತ್ಕೊಂಡು ನಿಮ್ಮ ಏರಿಯಾಗಳಿಗೆ ಹೋಗಬಹುದು. BMTC ಬಸ್ಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಇವತ್ತು. ಯಾಕೆಂದರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾರೆ, ಅವರೆಲ್ಲರೂ ಕೂಡ ಡಿಸ್ಪರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬರೀ ಪ್ರೈವೇಟ್ ಕ್ಯಾಬ್ಗಳು, ಆಟೋಗಳಿಗೆ ಮಾತ್ರ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮೆಟ್ರೋ ಟ್ರೈನ್ನ ಅವಧಿಯನ್ನು ಕೂಡ ವಿಸ್ತರಿಸಿದ್ರೆ BMTCಯನ್ನು ಬಸ್ಗಳ ಒಂದು ಸಂಚಾರ ವ್ಯವಸ್ಥೆಯನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ. ಆದರೆ ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳೇನಿದೆಯಲ್ಲ ಅದನ್ನು ಮಾತ್ರ ಕ್ಲೋಸ್ ಮಾಡ್ತಾರೆ. ರಾತ್ರಿ 10 ಗಂಟೆಗೆ ಬಂದಾಗುತ್ತೆ. ಸುಮಾರು 50 ಫ್ಲೈಓವರ್ಗಳು ಈಗ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿದೆಯೋ ಫ್ಲೈಓವರ್ಗಳು ಅದೆಲ್ಲವನ್ನು ಕೂಡ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ ಪೊಲೀಸರು. 10 ಗಂಟೆ ನಂತರ ನೀವು ಫ್ಲೈಓವರ್ ಮೇಲೆ ಹೋಗೋ ಹಾಗಿಲ್ಲ. ಏನಿದ್ರು ಕೆಳಭಾಗದಲ್ಲಿ ನೀವು ಸಂಚಾರವನ್ನು ಮಾಡ್ಕೋಬೋದು. ಯಾಕಂದರೆ ಮದ್ಯಪಾನ ಮಾಡಿರ್ತಾರೆ ಕೆಲವೊಂದಷ್ಟು ಜನ. ಎಷ್ಟೇ ಹೇಳಿದ್ರು ಕೂಡ ಗಾಡಿ ಓಡಿಸ್ಕೊಂಡು ಹೋಗೋದು, ತೊಗೊಂಡು ಹೋಗೋದು ಅದನ್ನು ಮಾಡ್ತಾರೆ. ನಾವು ಹೆಂಗೋ ಪೊಲೀಸರು ಕಣ್ ತಪ್ಪಿಸಿ ಹೋಗ್ಬಿಡ್ತೀವಿ ಅನ್ನುವಂಥದ್ರ ಬಗ್ಗೆ ತುಂಬ ಜನ ಇಂಥವ್ರು ಹುಚ್ಚಾಟ ಮಾಡುವಂಥವ್ರು ಇರ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಪೊಲೀಸರು ಕೂಡ ಸರ್ವಸನ್ನದ್ಧರಾಗಿದ್ದಾರೆ.